ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ 150 ಕೋಟಿ ಭಾರತೀಯರಿಗೆ ಬಸವ ಕಲ್ಯಾಣ ಶರಣರ ನಾಡು ಅನುಭವ ಮಂಟಪ ಭೂಮಿಯಿಂದ ಈ ಮುಂಜಾನೆಯ ಸರ್ವರಿಗೂ ಶರಣು. ಒಂದು ಅಕ್ಕ ಮಹಾದೇವಿರವರ ವಚನ. ಉದಯ ಅಸ್ತಮಾನವೆಂಬ 2 ಕೊಳಗದಲ್ಲಿ ಈ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರೇ, ಶಿವನ ನೆನೆಯಿರಿ, ಈ ಜನ್ಮ ಬಳಿಕ ಇಲ್ಲ. ಚನ್ನ ಮಲ್ಲಿಕಾರ್ಜುನ ದೇವನ ನೆನೆದು पंच महापातकरेल्लरू मुक्ति पಡೆದರಂದು. तो इस वचन का भावार्थ क्या होता है? अक्का महादेवी का सवेरे से लेके शाम तक, शाम से लेके सवेरे तक 2 माप होता है गिनती करने का. वैसा हम भी माँ की गोद में से पैदा होकर आने के बाद में महीना, 2 महीना, 10 महीना, 20 महीना, 10 साल, 20 साल, 50 साल, जितने दिन हर इंसान जीते हैं ना, उतने दिन के पीरियड में अंतर आत्मा से जुड़ जाओ. ये शरीर ही असली मंदिर है. रोज अंतरात्मा से जुड़कर मन साफ रख लेकर सबका कल्याण बयस ಎಲ್ಲರ ಕಲ್ಯಾಣವನ್ನೇ ಬಯಸುವುದೇ ಬಸವಣ್ಣನವರ ಅನುಭವ ಮಂಟಪದ ತತ್ವವಾಗಿರುತ್ತದೆ. ಅದಕ್ಕೆ ನಾವು ಹೇಳುತ್ತೇವೆ ಲಿಂಗ ಆಯತ ಧರ್ಮ. ಪ್ರತಿಯೊಬ್ಬರು ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಪರಮ ಪತಿವರ್ತೆಗೆ ಗಂಡನೊಬ್ಬ ಎಂದು ಅರ್ಥ ಮಾಡಿಕೊಂಡು ಬದುಕಿದ ಇತಿಹಾಸ ನಮ್ಮ ಬಸವ ಕಲ್ಯಾಣದ ಶರಣರ ವಚನಗಳು. ಈ ನೋಡಿ, ಈ ರೀತಿ ಈಗ 27 ವರ್ಷಗಳ ಹಿಂದೆ ನಾನು ಈ ಲಿಂಗವನ್ನು ಕಟ್ಟಿಕೊಂಡಿದ್ದೇನೆ. ಆ ನಂತರ ನಾನು ಯಾವುದೇ ಗುಡಿ ಗುಂಡಾರಗಳಲ್ಲಿ ಇರ್ತಕ್ಕಂಥ ಮೂರ್ತಿಯಲ್ಲಿ ನಾನು ದೇವರನ್ನು ಕಾಣುತ್ತಿಲ್ಲ. ಯಾಕೆಂದರೆ ನಮ್ಮ ಶರಣರು ವಚನಗಳಲ್ಲಿ ಬರೆದಿದ್ದಾರೆ. ಅವರು ಹೇಳಿದ ಪ್ರಕಾರ ನಾವು ನಡ್ಕೊಂಡೆ ಅಂದರೆ ನಮ್ಮೆಲ್ಲರ ಕಲ್ಯಾಣವಾಗುತ್ತೆ ಎಂದು ಹೇಳುತ್ತಾ, ಹಗಲು ರಾತ್ರಿ ನಾವು ಹೊರಗಿನ ಲೋಕ ಸಂಸಾರ ಸಲುವಾಗಿ ನಮ್ಮ ಸಲುವಾಗಿ ಸ್ವಾರ್ಥ ಬಡದಾಡ್ತೀವಲ್ಲ, ನಾವು ಅಂತರ್ಲೋಕಕ್ಕೆ ಕೂಡ ಹೋಗಬೇಕು, ಅಂತರಾತ್ಮದ ಜೊತೆ ಒಂದಾಗಬೇಕು ಅಂತ ಹೇಳ್ತಾರೆ ಅಕ್ಕ ಮಹಾದೇವಿಯರು. ಆ ಕಾರಣಕ್ಕಾಗಿ ನಿಜವಾಗಿರ್ತಕ್ಕಂಥ ದೇವನ ದರ್ಶನ ಆಗುವುದು ಇದೇ ದೇಹದಲ್ಲಿ ಎಂದು ಹೇಳ್ತಾರಲ್ಲ, ಇದು ಇಡೀ ಜಗತ್ತಿಗೆ ಸತ್ಯವಿದೆ. ಆ ಕಾರಣಕ್ಕಾಗಿ ಎಂತಹ ಪಾಪದ ಕೆಲಸ ಮಾಡ್ತಕ್ಕಂಥವ್ರು ಕೂಡ ವಯಸ್ಸಾಗಿ ಮುಪ್ಪಾಗಿ ಹಾಸಿಗೆ ಮೇಲೆ ಮಲಗಿದಾಗ ಆವಾಗ ಶಿವ ಅಂದರೆ ಸಿಗುವುದಿಲ್ಲ. ನಾವು ಜವಾನಿಯಲ್ಲಿ ಇದ್ದಾಗ ಮಾತ್ರ ಶಿವನ ಅಂತರಂಗದ ಶಿವನನ್ನು ನೆನೆಸಿಕೊಳ್ಳೋಣ. ಬಸವಣ್ಣನವರು ಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಶಿವ ನಿರಾಕಾರ. ಮೂರ್ತಿ ಇಲ್ಲ, ಗುಡಿ ಇಲ್ಲ, ಜಾತ್ರೆ ಇಲ್ಲ, ಏನೂ ಇಲ್ಲ. ಇಂತಹ ದೇವನ ತತ್ವ ಕೊಟ್ಟಿದ್ದಾರೆ ನಮ್ಮ ಬಸವ ಕಲ್ಯಾಣದ ಶರಣರು. ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ದೇಹವೇ ದೇವಸ್ಥಾನವೆಂದು ಗಟ್ಟಿತನದಿಂದ ನಂಬಿ ಬದುಕಿದರೆ ಎಲ್ಲರ ಕಲ್ಯಾಣವಾಗುತ್ತೆ ಎಂದು ಹೇಳುತ್ತಾ ಮತ್ತೊಮ್ಮೆ ಬಸವನಾಡು ಶರಣರ ನಾಡಿನಿಂದ 150 ಕೋಟಿ ಭಾರತೀಯರಿಗೆ ಶರಣು.